ಹಂಪಿಯನಿಸನೋ ರುದ್ರ ಭೂಮಿಗೆ ಮೂಗುಳು ಕೂಡ ಮುಟ್ಟ್ಯಾನ ಕೈಲಾಸಗಿರಿಗೆ ದರಿಗಿಳುತ್ತರು ದಯಾವಂತರು ಎಲ್ಲ ಲಿಂಗಯೋಗಿ ಹಂಪಿಯ ಹಾಕಿ ಹಂಪಿಯನಿಸನೋ ರುದ್ರ ಭೂಮಿಗೆ ಮೂಗುಳು ಕೂಡ ಮುಟ್ಟ್ಯಾನ ಕೈಲಾಸಗಿರಿಗೆ ದರಿಗಿಳುತ್ತರು ದಯಾವಂತರು ಎಲ್ಲ ಲಿಂಗಯೋಗಿ ಹಂಪಿಯ ಹಾಕಿ ಹಂಪಿಯನಿಸನೋ ರುದ್ರ ಭೂಮಿಗೆ ಮೂಗುಳು ಕೂಡ ಮುಟ್ಟ್ಯಾರ ಕೈಲಾಸಗಿರಿಗೆ ತಗದನ ಕಡಿಗೆ ಬಿಟ್ಟು ನಡೆದನ ಕಣ್ಣಿನಿರಿಗೆ ಮಾಡದೆ ಹೊನ್ನ ಮನುಷ್ಯವ ಸುಟ್ಟು ಬೂದಿ ಹಚ್ಚುಕೊಂಡ ತನ್ನ ಹಣಿಗೆ ಹೆಂಡರು ಮಕ್ಕಳು ನನ್ನವರೆಂದು ಆಸೆ ತಗದನ ಕಡಿಗೆ ತಾಯಿ ಕಾಸಿಬಾಯಿ ಕುಂತಾರ ಚಿಂತ್ಯಾಗಿ ಕಮರಾಯ ಪೂಜಾರಿ ಹೇಳಿದ ಮಾತ ಬಂದಾದ ನೆನಪಿಗೆ ನೀರ ತಂದಾರ ಕಣ್ಣಿಗೆ ಅರಗೆಳದರೋ ದಯಾವಂತರೋ ಕಡೆಗೆ ನಡೆದನ ಕಣ್ಣಿನಿರಿಗೆ ಬಂಧಿಸಿ ಒಪ್ಪ ತಾಯಿ ಕಾಸಿಬಾಯಿ ಕುಂದಾರ ಚಿಂತ್ಯಾಗೆ ಕಮರಾಯ ಪೂಜಾರಿ ಹೇಳಿದ ಮಾತ ಬಂದಾದ ನೆನಪಿಗೆ ನಿಂತ ನಮ್ಮೌನಾಗ ಗುರುವಿನ ಪಾದಕ ಸೆರಬಾಗೆ ಸಿದ್ಧಲಿಂಗನ
ಶಿಷ್ಯಾಗ ಉಣಿಸಿ ತಾನು ಉಂಡನ ಗುರು ಹೋಗಿ ಹೋಳಿಗೆ ಮನಸ್ಸಿಗೆ ಬಾಳಟ್ಟು ಖುಷಿಯಾಗಿ ದರಗೆಳೆದರೋ ದಯಾವಂತರೋ ಎಲ್ಲರಿಗೆ ಯೋಗಿ ಹಂಪೆ ಹಾಗೆ ಹಂಪೆ ಆದರೂ ಉತ್ತಾರ ಭೂಮಿಗೆ ಮೂವರ ಮುಟ್ಟಾದ ಕೆಲಸಗೆರೆಗೆ ಸಿದ್ಧಲಿಂಗಗ ಜೈಕಾರ ಹಾಕುತ್ತ ನಡೆದಾನಂದ ಸಾಗಿ ಲಜ್ಜಾನ ಮಟ್ಟಕ್ಕ ಬಂದು ಎಲ್ಲಪ್ಪ ಎಂತಾನ ಮೌನಾಗೆ ನಿನ್ನ ಪಾದಕ್ಕೆ ಸೆರವಾಗೆ ಶಿಷ್ಯಾಗ ನೋಡಿ ಸಿದ್ಧಲಿಂಗಯ್ಯ ಹಾಕೊಂಡ ಟಾಕಿ ಶಿಷ್ಯಾಗ ಉಣಿಸಿ ತಾನು ಉಂಡನ ಗುರು ಹೊಕ್ಕೆ ಹೋಳಿಗೆ ಮನಸ್ಸಿಗೆ ಬಾಳಟ್ಟು ಖುಷಿಯಾಗಿ ದರಗೆಳೆದರೋ ದಯಾವಂತರೋ ಎಲ್ಲರಿಗೆ ಯೋಗಿ ಹಂಪೆ ಹಾಗೆ ಹಂಪೆ ಅಲತರೋ ಉತ್ತಾರ ಭೂಮಿಗೆ ಮೂವರ ಮುಟ್ಟಾದ ಕೆಲಸಗೆರೆಗೆ ಮುಗುಳುಕೋಡಿ ಎಲ್ಲಪ್ಪ ಮಹಾರಾಜ ಎರಡು ಹೆಂಡರು ತೀರ್ಕೊಂಡ ಬಳಕ ಹೌದು ಜೈಕಾರ ಹಾಕುತ್ತ ಲೆಚ್ಚಣ ಮಠಕ್ಕೆ ಬಂದ ಬಂದು ಗುರುವಿನ ಪಾದಕ್ಕೆ ಶರಣ ಮಾಡ್ದ ಆ ಲೆಚ್ಚಣ ಸಿದ್ಧಲಿಂಗಗೆ ಆನಂದ ಆಯ್ತು ಗುರುವಿಗೆ ಆ ಶಿಷ್ಯ ಕರ್ಕೊಂಡು ಊಟ ಮಾಡ್ದ ಹೌದು ಊಟ ಮಾಡ್ದಾಗ ಅವಾಗ ಮುಳುಕೋಡಿ ಎಲ್ಲಪ್ಪ ಮಹಾರಾಜ್ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ಯಪ್ಪ 84 ಲಕ್ಷ ಜೀವರಾಶಿಗಳೆಲ್ಲ ತಿರುಗಿ ಬಂದ ಹೌದು ಅದ್ರಾಗ ಏನು ಸುಖ ಇಲ್ಲೋ ಭಗವಂತ ನಿನ್ನ ಪಾದಿ ಒಂದಲ್ಲ ಎರಡು ಹೆಂಡರನ್ನ ಮಾಡ್ಕೊಂಡು ಎರಡು ಹೆಂಡರು ತೀರಿ ಹೋದು ಹೌದು ಅವಾಗ ನಿನ್ನ ಮಠಕ್ಕೆ ಬಂದಿದ್ದ ನನಗೆ ದರ್ಶನ ಕೊಡುವಂತವ ಹೌದ್ರಿಪ್ಪ ದರ್ಶನ ಕೊಡುವಂದಾಗ ಮುಗುಳುಕೋಡಿ ಎಲ್ಲಪ್ಪ ಮಹಾರಾಜಗ ಲೆಚ್ಚಣ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾನ ಏನಂತ ಹೇಳ್ತಾರಿ ನಿನಗ ಗುರುವಾದ ಕೊಡ್ಬೇಕಾದ್ರೆ ನೀ ಎಲ್ರಿ ಆ ಸಂತಿ ಒಳಗಿಟ್ಟಿ ಮಾರ ಕೈಪಲ್ಯ ಮಾಡಿದೆನು ಅಂತ ಹೌದು ಹಂಗಲ್ಲ ಹೊರಗಣ್ಣಿಗೆ ಹಚ್ಚಿ ಹೌದು ಇಲ್ಲಿ ಮನಾರ 108 ಮಂದಿ ಹೌದು ಸಾಧುಗಳ ಹರ ಹೌದ್ರಿಪ್ಪ ಒಬ್ಬರಿಗೆ ಲಿಂಕ್ ದೀಕ್ಷೆ ಕೊಟ್ರ ಹೌದು ಒಬ್ಬರಿಗೆ ಸಿಟ್ಟಿಗೆ ಬರ್ತಾರ ಹಾ. ಅದು ಮುಂದೆ ಹೆಂಗ್ ಬರ್ತದೆ ಅಲ್ಲಪ್ಪಣ ಹೆಂಗ್ ಬರ್ತದ್ರಿಪ್ಪ ಕೇಳ್ರಿ ಹೇಳ್ರಿ. ಎಷ್ಟೋ ಜನ್ಮನ ಯಾತ್ರೆಯಿಂದ ತಿರುಗಿನಿ ನಾಯಿಯ ನರಿಯಾಗಿ ಇರುವ 80 ಜೀವರಾಶಿಗಳು ಬಂದಿ ನಿನ್ನ ತೆರೆಗೆ ಸತ್ತಿನಿ ಅಡವಿಯ ಬೇಕಾಗಿ ಎಷ್ಟೋ ಜನ್ಮನ ಯಾತ್ರೆಯಿಂದ ತಿರುಗಿನಿ ನಾಯಿಯ ನರಿಯಾಗಿ ಇರುವ 80 ಜೀವರಾಶಿಗಳು ಬಂದೇನೆ ಇರುವ 80 ಜೀವರಾಶಿಗಳು ಬಂದಿ ನಿನ್ನ ತೆರೆಗೆ ಸತ್ತಿನಿ ಅಡವಿಯ ಬೇಕಾಗೆ ಗಿಡದ ತುದಿಯ ನೆಲ ಮನಿಯ ಮಾಡಿ ನಡಗಿನ ಗಾಳಿ ಮಳಿಗೆ ತಿರುಗಿ ತಿರುಗಿ ತರಿಗಿ ಬಂದಿರೋ ಮಾನವ ಮರೆತು ಬಿದ್ದಿರೋ ಮರುಳಿಗೆ ಎಷ್ಟೋ ಜನ್ಮನ ಯಾತ್ರೆಯಿಂದ ತಿರುಗಿನಿ ನಾಯಿಯ ನರಿಯಾಗಿ ಇರುವ 80 ಜೀವರಾಶಿಗಳು ಬಂದಿ ನಿನ್ನ ಇರುವ 80 ಜೀವರಾಶಿಗಳು ಬಂದಿ ನಿನ್ನ ತಿರುಗೆ ಸತ್ತಿನಿ ಅಡವಿಯ ಬೇಕಾಗೆ ಗಿಡದ ತುದಿಯ ನೆಲ ಮನಿಯ ಮಾಡಿ ನಡಗಿನ ಗಾಳಿ ಮಳಿಗೆ
ಮಾತು ಕೇಳ್ದ ಹೇಳ್ದ ಎಲ್ಲಪ್ಪರ ಅದನ್ನ ಇಟ್ಟೆಲ್ಲ ತಿರುಗಿ ಬಂದಿನ ಗುರುನಾಥ. ಅವಾಗ ನಾಳಿನ ದಿವಸ ಪರಿಚಯ ಮಾಡ್ಬೇಕಾಗ್ಯದ. 28 101 ಮಂದಿಗೆ ಲೆಚ್ಚಾಣ ಸಿದ್ಧಲಿಂಗ ಮಹಾರಾಜ್ ಹೇಳ್ದ, ನಾಳಿನ ದಿವಸ ನೀವು ಮಡಿಯಾಗಿ ಬರಿಬೇಕು. ನಿಮಗೆ ಎಲ್ಲರಿಗೆ ಪರಿಚಯ ಮಾಡೋದದ. ಪರಿಚಯ ಹಂಗ ಮಾಡೋದು ಎಲ್ಲೋಣ, ಇಟ್ಟು ಗಾಡಿ ಹೊಡೆಯೋದು. ಇಟ್ಟು ಗಾಡಿ ಹೊಡೆದು ಗಾಡಿ ಒಳಗೆ ಕೂಡಿಸಿ ಮ್ಯಾಗ ಮಣ್ಣಿ ಎಳೆಯೋದು. 3 ದಿನ ಯಾವ ಜೀವ ಇರ್ತಾನ ಅವನಿಗೆ ಗುರುಬದ ಕುಡಿತೀನಿ ಅಂದವ. ಇದು ಹೆಂಗ್ ಬರ್ತ ಮುಂದ 28,106 ಶಿಷ್ಯರಿಗೆ ಕರೆದಾದ ಗುರುಕೂಗಿ ನಾಳಿನ ದಿವಸ ಪರಿಚಯ ಬಿಡಲಾರ್ದೆ ಎಲ್ಲರಿಗೆ ಮಡಿಯಾಗಿ ಬರಬೇಕು ನಾಳೆಗೆ. 28,106 ಶಿಷ್ಯರಿಗೆ ಕರೆದಾದ ಗುರುಕೂಗಿ ನಾಳಿನ ದಿವಸ ಪರಿಚಯ ಮಾಡೋದವ ಬಿಡಲಾರ್ದೆ ಎಲ್ಲರಿಗೆ ಮಡಿಯಾಗಿ ಬರಬೇಕು ನಾಳೆಗೆ. ಕೇಳಿದ್ರ ಹಿಂಗ ಹಿಂಗ ತುತ್ತು ಮುರಿದಿ ಬಾಯ ಕೊಟ್ಟಂಗ ಆಗ್ತದ. ಇಂತ ಕಲಾವಿದ್ರು ಭಾಷಾರ್ ಇರ್ಬೇಕು. ನಮ್ಮ ಒಬ್ಬರು ಎಲ್ಲವನ್ನ ನಮಗ ಬರ್ತಾನ ನಮ್ಮ ಮ್ಯಾಳಿಗೆ ನಿಜವಾಗಿ ಸುಳ್ಳು ಹೇಳಂಗಿಲ್ಲ. ನಮ್ಮ ಮ್ಯಾಳಿಗೆ ಯಾವಾಗ ಹೇಳ್ದಾಗ ಬರ್ತಾನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮ ಚಲೋ ಆಗ್ತಾವ ತಿಳ್ಕೊಬೇಕು. ಹೌದೌದು. ಇದೇ ಶ್ರಾವಣದಾಗ ಇಂಗ್ಲೇಶ್ವರ ಮೈಬೂರ್ನಾಗ ನಮಗ ಕಾರ್ಯಕ್ರಮ ನಮ್ಮ ಊರಾಗಿದ್ದು ಘನ ಅದು ಯಾನ್ರಿ ಅವ್ರು ದೊಡ್ಡವ್ರ ಇಲ್ರಿ ಒಬ್ಬರು ಅವ್ರ ಸಾಹಿತ್ಯ ಮಾಡ್ತಾರಿ. ನಾವು ಎಲ್ಲ ಕುರಿ ಕಾಯೋರು ದನ ಕಾಯೋರು. ಅವ್ರ ಸಾಹಿತ್ಯ ಅವ್ರ ನಮಗ್ ಬರಂಗಿಲ್ಲ. ಮನುಷ್ಯನೇ ಇರ್ಲಿ ದೇವರ ಆಶೀರ್ವಾದ ನಿಮಗ ನಮಗ ಎಲ್ಲರೂ ಇರ್ಲ ಆತ್ಮೀಯ ಅಭಿಮಾನಿಗಳೇ. ಇದು ಕ್ಯಾಲಿಯಲ್ಲಿ ಬಿಟ್ಟಲ್ಲೋಣ 28,106 ಶಿಷ್ಯರಿಗೆ ಕರೆದಾದ ಗುರುಕೂಗಿ ನಾಳಿನ ದಿವಸ ಪರಿಚಯ ಮಾಡುವುದವ ಬಿಡಲಾರ್ದೆ ಎಲ್ಲರಿಗೆ ಮಡಿಯಾಗಿ ಬರಬೇಕು ನಾಳೆಗೆ. ಮೂರಮಳದ ತಕ ಹಟ್ಟಿ ಇಡತೀನಿ 3 ದಿನವರೆಗೆ. ಉಳದ ಬಂದವರಿಗೆ ಉಪದೇಶ ಕೊಡ್ತೀನಿ
ಗುರು ಮಣ್ಣಾಗ ಇಟ್ಟು ತಗದಾನ ಅವನಿಗೆ ಗುರು ಕೊಟ್ಟಾನ ಅವನಿಗೆ ತಲೆ ಮ್ಯಾಲ ಹಸ್ತ ಇಟ್ಟು ಗುರುವ ಕೊಟ್ಟ ಕ್ಯಾವಿಯ ತೋರೆಗೆ ಮೂರ ಹಗಲ ಮೂರ ರಾತ್ರಿ ಹೋಗ ಸೂರ್ಯ ಹೋಗೋದಕ್ಕೆ ಜನ ಎಲ್ಲ ನೋಡ್ತಾರ ಬೆಳಕಾಗೆ ಮೂರ ದಿವಸ ಗುರು ಮಣ್ಣಾಗ ಇಟ್ಟು ತಗದಾನ ಅವನಿಗೆ ಜನ ಎಲ್ಲ ನೋಡ್ತಾರ ಬೆಳಗಾಗೆ ತಲೆ ಮ್ಯಾಲ ಹಸ್ತ ಇಟ್ಟು ಗುರುವ ಕೊಟ್ಟ ಚಾವೆಯ ದೊರೆಗೆ ಮೂರ ಹಗಲ ಮೂರ ರಾತ್ರಿ ಹೋಗ ಸೂರ್ಯ ಹೋಗೋದಕ್ಕೆ ಜನ ಎಲ್ಲ ನೋಡ್ತಾರ ನಿನ್ನ ತಿರುಗಿ ಕಲಬುರಗಿ ಜಿಲ್ಲೆದಾಗ ಕಿತ್ತಾರಿಸಿರುವರು ಜಾಯಿರ ನಾಡಿಗೆ ಶಂಕರಿಸಿದ್ದ ಪುತ್ತಾಳಿ ಮಸ್ತರ್ಗ ನಿಂತಾನ